ಅದು 2012ರಲ್ಲಿ ಕೆಲವು ಪ್ರವಾಸಿಗಳು ಐಸ್ಲ್ಯಾಂಡ್ಗೆ ಹೋಯಿದ್ರು. ಅಲ್ಲಿರುವಂತಹ ಕೆಲವು ಸುಂದರವಾದ ಪ್ರದೇಶಗಳನ್ನು ನೋಡಕ್ಕೆ. ಅದು ಕೂಡ ಒಂದು ಟೂರಿಸ್ಟ್ ಬಸ್ನಲ್ಲಿ. ಹಾಗೆಯೇ ರೋಡ್ನಲ್ಲಿ ಹೋಗ್ತಿರುವಾಗ ಆಗ ಬಸ್ ಡ್ರೈವರ್ ಯಾರಿಗಾದ್ರೂ ಏನಾದರೂ ಅರ್ಜೆಂಟ್ ಇರುತ್ತೇನೋ, ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂತಾರೇನೋ ಅಂತೇಳಿ ಬಸ್ನ ಸೈಡ್ಗೆ ನಿಲ್ಲಿಸಿದ್ದ. ಅದರಲ್ಲಿ ಒಂದು ಮಹಿಳೆ, ಅದೇ ಆ ಪ್ರವಾಸಿಗರಲ್ಲಿ ಒಬ್ಬರು, ಡ್ರೆಸ್ ಚೇಂಜ್ ಮಾಡ್ಕೊಬೇಕಂತೇಳಿ ಬಸ್ನಿಂದ ಹೊರಗಡೆ ಬಂದ್ಲು. ಆಮೇಲೆ ಯಾರು ಇಲ್ದಿರೋ ಜಾಗಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬಂದು ಬಸ್ನಲ್ಲಿ ಕುಂತಲು. ಜೊತೆಗೆ ಎಲ್ಲರೂ ಕೂಡ ಬಸ್ನಲ್ಲಿ ಬಂದು ಕುಂತ್ಕೊಂಡ್ರು. ಆಮೇಲೆ ನೋಡಿದ್ರೆ ಬಸ್ ಡ್ರೈವರ್ ಬಸ್ನ ಸ್ಟಾರ್ಟೇ ಮಾಡ್ತಿಲ್ಲ. ಕಾರಣ ಏನಂದ್ರೆ ಬಸ್ನಲ್ಲಿ ಯಾರೋ ಒಂದು ಮಹಿಳೆ ಮಿಸ್ ಆಗಿದ್ದಾರೆ ಅಂತೇಳಿ ಸುದ್ದಿ ಬರುತ್ತೆ. ಹೊರಗಡೆ ಕೂಡ ಆ ಜನ ಆ ಮಹಿಳೆಯನ್ನ ಹುಡುಕಾಡ್ತಾ ಇರ್ತಾರೆ. ಈಗೇನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಲಲ್ಲ, ಆ ಮಹಿಳೆ ಕೇಳ್ತಾಳೆ ಯಾರು ಮಿಸ್ ಆಗಿದ್ದಾರೆ ಅಂತ. ಅವರು ಕೂಡ ಆ ಮಹಿಳೆಯ ಎಲ್ಲ ಡೀಟೇಲ್ಸ್ನ ಹೇಳ್ತಾರೆ. ಆ ಮಹಿಳೆ ಕೂಡ ಅವ್ರ ಜೊತೆಗೆ ಆ ಮಿಸ್ ಆದ ಮಹಿಳೆಯನ್ನ ಹುಡ್ಕಕ್ಕೆ ಹೋಗ್ತಾಳೆ. ಈಗ ಆ ಮಹಿಳೆ ಯಾವ ರೀತಿ ಇರ್ತಾಳ ಅನ್ನೋದು ಗೊತ್ತಿಲ್ಲದೆ ಇರೋರು ಗೊತ್ತಿರೋರ್ನ ಒಬ್ರಿಗೊಬ್ರು ಕೇಳ್ತಾ ಹೈಟ್ ವೇಟ್ ಎಲ್ಲ ಡೀಟೇಲ್ಸ್ನ ಡಿಸ್ಕಷನ್ ಮಾಡ್ತಾ ಆ ಮಿಸ್ ಆದ ಮಹಿಳೆಯನ್ನು ಹುಡುಕಾಡ್ತಾ ಇರ್ತಾರೆ. ಪೊಲೀಸರಿಗೂ ಫೋನ್ ಮಾಡ್ತಾರೆ, ಅಂಡ್ ಮಿಸ್ಸಿಂಗ್ ರಿಪೋರ್ಟ್ ಕೂಡ ಕೊಡ್ತಾರೆ. ಮುಂಜಾನೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದವರು ಸಾಯಂಕಾಲ ಆದ್ರೂ ಇನ್ನೂ ಸಿಕ್ಕಿರಲ್ಲ. ಪೊಲೀಸರು ಕೂಡ ಟ್ರೈ ಮಾಡಿರ್ತಾರೆ, ಆದ್ರೂ ಸಿಕ್ಕಿರಲ್ಲ. ಆಮೇಲೆ ರೆಸ್ಕ್ಯೂ ಟೀಮ್ಗೆ ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಹೆಲಿಕಾಪ್ಟರ್ನ ಕೂಡ ತರಿಸ್ತಾರೆ. ಆಮೇಲೆ ಲಾಸ್ಟ್ಗೆ ಪೊಲೀಸರು ಆ ಟೂರಿಸ್ಟರ್ಸ್ ಏನಿರ್ತಾರಲ್ಲ, ಅದೇ ಆ ಪ್ರವಾಸಿಗರು, ಅವರೆಲ್ಲರನ್ನ ಕರೆದು ಇಷ್ಟು ಜನರಲ್ಲಿ ಆ ಒಂದು ಮಹಿಳೆ ಮಿಸ್ ಆಗಿದ್ದು, ಇನ್ಯಾರು ಇಲ್ಲಲ್ಲ, ಎಲ್ಲರನ್ನು ಒಂದ್ಸರಿ ಕೌಂಟ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಜನ ಬಂದಿದ್ರು ಅಂತ ಚೆಕ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಇನ್ನು ಚೆಕ್ ಮಾಡಿದ್ರೆ ಸ್ಟಾರ್ಟಿಂಗ್ನಲ್ಲಿ ಬರುವಾಗ ಎಲ್ಲರೂ 50 ಜನ ಇದ್ರು. ಮತ್ತೆ ಈಗ ನೋಡಿದ್ರು ಆ 50 ಜನನೇ ಇದ್ದಾರೆ. ಮತ್ತೆ ಏನಿದು ಒಂದು ಮಹಿಳೆ ಮಿಸ್ ಆಗಿದ್ದಾಳಲ್ಲ, ಮತ್ತೆ ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ಪೊಲೀಸರಿಗೆ ಡೌಟ್ ಬರುತ್ತೆ. ಸೊ ಈಗ ಮಿಸ್ ಆಗಿದ್ದಾಳಲ್ಲ ಆ ಮಹಿಳೆ ಯಾವ ರೀತಿ ಇರ್ತಾಳೆ ಅಂತೇಳಿ ಪೊಲೀಸರು ಕೇಳ್ತಾರೆ. ಅವರು ಹೇಳ್ತಾರೆ ಆ ಮಹಿಳೆ ಇಷ್ಟು ವೇಟ್ ಇರ್ತಾಳೆ, ಇಷ್ಟ ಹೈಟ್ ಇರ್ತಾಳೆ, ಈ ಡ್ರೆಸ್ ಹಾಕಿರ್ತಾಳೆ ಅನ್ನೋದು ಬಿಟ್ರೆ ಇನ್ನು ಏನು ಜಾಸ್ತಿ ಡೀಟೇಲ್ಸ್ನ ಹೇಳ್ತಿಲ್ಲ ಯಾರು ಕೂಡ. ಆಗ ಪೊಲೀಸರು ಇವರೆಲ್ಲರನ್ನ ಒಂದ್ ಕಡೆ ಕುಂದಿರಿಸಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೇಳಿದಾಗ ಆಗ ಗೊತ್ತಾಗುತ್ತೆ ಏನಂದ್ರೆ ಆ ಮಿಸ್ ಆಗಿರೋ ಮಹಿಳೆ ಯಾರೂ ಅಲ್ಲ. ಸ್ಟಾರ್ಟಿಂಗ್ನಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಬೇಕಂತೇಳಿ ಬಸ್ನಿಂದ ಹೊರಗಡೆ ಬಂದ್ಲು, ಮತ್ತೆ ಬಂದು ಬಸ್ನಲ್ಲಿ ಕುಂತಲ್ಲ ಆ ಮಹಿಳೆನೇ. ನಾನೇನಿಲ್ಲಿ ಇಲ್ಲದೆ ಇರೋದನ್ನ ಕ್ರಿಯೇಟ್ ಮಾಡಿ ಹೇಳ್ತಿಲ್ಲ. ಬಹಳ ನ್ಯೂಸ್ ಆರ್ಟಿಕಲ್ಸ್ ಚಾನಲ್ಸ್ನಲ್ಲಿ ಈ ನ್ಯೂಸ್ ಬಂದಿತ್ತು. ಆಕೆನ್ ಫೇಸ್ ಸರ್ಜರಿ ಮತ್ತೊಂದು ಇನ್ನೊಂದೇನು ಮಾಡ್ಸ್ಕೊಂಬಂದಿಲ್ಲ, ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಲು ಅಷ್ಟೇ. ಮತ್ತೆ ಇಲ್ಲಿ ನೋಡಿದ್ರೆ ಆ ಮಹಿಳೆಗೇನೆ ಆ ಮಹಿಳೆಯ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ಆ ಮಿಸ್ ಆದ ಮಹಿಳೆಯನ್ನ ಹುಡುಕೋಕೆ ಹೇಳಿದ್ರು. ಇದು ಹೆಂಗಾಯ್ತಂದ್ರೆ ಆ ಮಹಿಳೆ ತನಗೋಸ್ಕರ ದಿನಪೂರ್ತಿ ಎಲ್ಲ ಹುಡುಕಾಡಿದ್ಲು, ನಾನೆಲ್ಲಿದ್ದೀನಿ ಅಂತ. ಮತ್ತೆ ಇಲ್ಲಿ ನೋಡಿದ್ರೆ ಆ ಮಹಿಳೆ ಜೊತೆಗೆ ಬಂದ ಪ್ರವಾಸಿಗರು ಆ ಮಹಿಳೆಗೋಸ್ಕರ ಆ ಮಹಿಳೆ ಜೊತೆಗೆ ಇದ್ದು ಆ ಮಹಿಳೆಯನ್ನೇ ಹುಡುಕಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಆ ಪ್ರವಾಸಿಗರೆಲ್ಲ ಸೇರಿ ಕೆಳಗೆ ಬಿದ್ದು ನಕ್ಕಿದ್ರು. ಮತ್ತೆ ಇಲ್ಲಿ ಪೊಲೀಸರು ಇವರೆಲ್ಲರನ್ನ ಕೆಳಗಿಂದ ಮೇಲೆ ಒಂದು 10 ಸರಿ ನೋಡಿದ್ರು. ಮತ್ತೆ ಆ ಹೆಲಿಕಾಪ್ಟರ್ ನೀನು ಕರೆಸಿದ್ರಲ್ಲ ಅದನ್ನ ಮತ್ತೆ ಹಿಂದೆ ಕಳಿಸಿದ್ರು. ಇನ್ನು ಆ ಪ್ರವಾಸಿಗರು ತಮ್ಮ ಪ್ರವಾಸವನ್ನ ಕಂಟಿನ್ಯೂ ಮಾಡಿದ್ರು. ಪ್ರಾಣಿಗಳಿಗೆ ಬ್ರೈನ್ ಅಷ್ಟೊಂದು ಇಲ್ಲದೆ ಇರೋದೇ ಸರಿ ಹೋಯ್ತು. ಅಂದ್ರೆ ಇಂಥ ಕೆಲವು ಮನುಷ್ಯರು ಮಾಡ್ತಿರೋ ಕೆಲಸ ಅರ್ಥ ಆಗದೆ ಇರೋದೇ ಸರಿ ಹೋಯ್ತು. ಇಲ್ಲ ಅಂದ್ರೆ ಕೆಲವು ಇಂಥ ಮನುಷ್ಯರು ಮಾಡೋ ಕೆಲಸಕ್ಕೆ ಪ್ರಾಣಿಗಳ ಮಕ್ಕದ ಮುಂದೆನೆ ಬಂದು ನಕ್ಕ ಹೋಗ್ತಿದ್ವು. ಮೆಕ್ಸಿಕೋದಲ್ಲಿ ಇಬ್ರು ಬ್ರದರ್ಸ್ ಇದ್ದಾರೆ, ಜಾನ್ ಫಾಂಡ್ ಮತ್ತೆ ಜೇಮ್ಸ್. ಇವರಿಬ್ರು ದುಡ್ಡು ಮಾಡಕ್ಕೆ ಒಂದು ಬ್ರಿಲಿಯಂಟ್ ಐಡಿಯಾನ ಹುಡುಕ್ತಾರೆ. ಏನಂದ್ರೆ ಇವರಿಬ್ರು ಸೇರಿ ಒಂದು ಫೇಕ್ ಗೋಯಸ್ ಪೇಂಟಿಂಗ್ ನ ಯಾರಿಗಾದ್ರೂ ಮಾರಿ ದುಡ್ಡು ಮಾಡ್ಬೇಕಂತ ಅನ್ಕೊಂಡಿದ್ರು. ಅದು ಕೂಡ $1.5 ಮಿಲಿಯನ್. ಅಂದ್ರೆ ನಮ್ಮ ಇಂಡಿಯಾ ಕರೆನ್ಸಿಯಲ್ಲಿ ನೋಡಿದ್ರೆ ಸುಮಾರು 12 ಕೋಟಿ ರೂಪಾಯಿಗಳು. ಅನ್ಕೊಂಡಾಗ ಇವರಿಬ್ರಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ, ಶೇಖ್ ಅನ್ನೋ ವ್ಯಕ್ತಿ. ಇವರಿಬ್ಬರ ಮಧ್ಯ ಒಬ್ಬ ಬ್ರೋಕರ್ಗಳು ಇರ್ತಾನೆ. ಮತ್ತೆ ಈ ಬ್ರೋಕರ್ ಒಂದು ಡೀಲ್ ಮಾಡೋಕೆ 30,000 ಚಾರ್ಜ್ ಮಾಡ್ತಾನೆ. ಇವರಿಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ, ಮತ್ತೊಂದು ಡೀಲ್ ಕೂಡ ಮಾಡ್ಕೊಂತಾರೆ. ಆ ಶೇಖ್ ಅನ್ನೋ ವ್ಯಕ್ತಿ ಈ ಪೇಂಟಿಂಗ್ ನ ತಗೊಳ್ಳೋಕೆ ಒಪ್ಕೊಂತಾನೆ. ಅದು ಕೂಡ $1.5 ಮಿಲಿಯನ್. ಆ ಶೇಖ್ ಅಷ್ಟು ದುಡ್ಡನ್ನ ಕೊಟ್ಟು ಆ ಪೇಂಟಿಂಗ್ ನ ತಗೊಳ್ತಾನೆ. ನೀವೀಗ ಇಲ್ಲೇ ಅನ್ಕೊಬಹುದು ಆ ಶೇಖ್ ಅನ್ನೋ ವ್ಯಕ್ತಿ ಜೊತೆ $1.5 ಮಿಲಿಯನ್ ಫ್ರಾಡ್ ಆಯ್ತು, ಪಾಪ ಆತ ಮೋಸ ಹೋದ ಅಂತ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಇರೋದು ಏನಂದ್ರೆ ಆ ಬ್ರದರ್ಸ್ ಆ ಫೇಕ್ ಗೋಯಸ್ ಪೇಂಟಿಂಗ್ ನ ಮಾರಿ ದುಡ್ಡು ಮಾಡಿದೀವಿ ಅಂತ ಖುಷಿಲಿದ್ದಾಗ ಅವರು ಆ ದುಡ್ಡನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಕ್ಕೆ ಹೋಗ್ತಾರೆ. ಆಗ ಆ ಬ್ಯಾಂಕ್ ಎಂಪ್ಲಾಯೀಸ್ ಆ ದುಡ್ಡನ್ನ ತಗೊಳ್ಳೋದಿಲ್ಲ ಅಂತಂದ್ರು. ಅಲ್ಲೇ ಆ ಬ್ರದರ್ಸ್ಗೆ ಬ್ರೈನ್ ಬ್ಲಾಕ್ ಆಗೋ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಆ ನೋಟ್ಸ್ ಒರಿಜಿನಲ್ ಅಲ್ಲ, ಫೇಕ್ ನೋಟ್ಸ್ ಅಂತ. ಆಮೇಲೆ ಆ ಬ್ಯಾಂಕ್ ಎಂಪ್ಲಾಯೀಸ್ ಆ ಫೇಕ್ ಕರೆನ್ಸಿನ ನೋಡಿ ಪೊಲೀಸರಿಗೆ ಫೋನ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿಸ್ತಾರೆ. ಇಲ್ಲಿ ನಾವು ನೋಡ್ಬೋದು ಆ ಬ್ರದರ್ಸ್ ಕಳ್ರ ಅನ್ಕೊಂಡ್ರೆ ಇವ್ರಕಿನ್ನ ದೊಡ್ಡ ಕಳ್ಳ ಆ ಶೇಖ್. ಇದು ನಡೆದಿದ್ದು 2003ರಲ್ಲಿ. ಇವತ್ತಿಗೂ ಆ ಶೇಖ್ ಅನ್ನೋ ವ್ಯಕ್ತಿ ಮತ್ತೆ ಆ ಬ್ರೋಕರ್ ಸಿಕ್ಕೇ ಇಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹೆಸರು ಕೆವಿನ್ ಸ್ಮಿತ್ ಅಂತ. ಆ ವ್ಯಕ್ತಿ ಒಂದು ಸಿಂಗಲ್ ಬಲ್ಬ್ನ ಚೇಂಜ್ ಮಾಡೋಕೆ 16 ಲಕ್ಷ ರೂಪಾಯಿಗಳನ್ನ ತಗಂತಾನೆ. ಅದೇನು ನಾವು ಇರುವಂತಹ ಮನೆಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಅನ್ಕೊಂಡ್ರೆ ಮತ್ತೆ ಅದೊಂದು ಒನ್ ಆಫ್ ದಿ ಲಾರ್ಜೆಸ್ಟ್ ಕಮ್ಯುನಿಕೇಶನ್ ಟವರ್ ಮೇಲೆ. ಇದಿರೋದು ಸೌತ್ ಡಕೋಟಾದಲ್ಲಿ. ಈ ವ್ಯಕ್ತಿ 6 ತಿಂಗಳಿಗೆ ಒಂದ್ಸಾರಿ 1500 ಫೀಟ್ ಎತ್ತರ ಇರೋ ಒಂದು ಕಮ್ಯುನಿಕೇಶನ್ ಟವರ್ ಮೇಲೆ ಏರಿ ಒಂದು ರೆಡ್ ಬಲ್ಬ್ ನ ಚೇಂಜ್ ಮಾಡಬೇಕು.
ಅಂದ್ರೆ ವರ್ಷಕ್ಕಿಂತ 2 ಸಾರಿ ಇದನ್ನ ಮಾಡಬೇಕು. ಈ ವ್ಯಕ್ತಿ ಒಂದ್ಸರಿ ಚೇಂಜ್ ಮಾಡೋಕೆ $20,000 ತಗೊಂತಾನೆ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡಿದ್ರೆ ಸುಮಾರು 16 ಲಕ್ಷ ರೂಪಾಯಿಗಳು. ವರ್ಷಕ್ಕೆ ಈ ವ್ಯಕ್ತಿ 2 ಸಾರಿ ಬಲ್ಬ್ ನ ಚೇಂಜ್ ಮಾಡಬೇಕು. ಅಂದ್ರೆ ವರ್ಷಕ್ಕೆ ಈ ವ್ಯಕ್ತಿ 32 ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾನೆ. ಈ ಟವರ್ ನ ಮೇಲೇರಕ್ಕೆ 3 ಅವರ್ಸ್ ಟೈಮ್ ಆಗುತ್ತಂತೆ ಅಂಡ್ ಇಳಿಯೋಕೆ 3 ಅವರ್ಸ್. ಅಂದ್ರೆ ಟೋಟಲ್ ಆಗಿ ಇದನ್ನ ಏರಿ ಇಳಿಯೋಕೆ 6 ಅವರ್ಸ್ ಟೈಮ್ ಬೇಕು. ನನಗಿಲ್ಲೊಂದು ಆಲೋಚನೆ ಬರ್ತಾ ಇದೆ, ಏನಂದ್ರೆ ಒಂದ್ ವೇಳೆ ಈ ವ್ಯಕ್ತಿ ಮೇಲೆ ಇರೋ ಟೈಮ್ನಲ್ಲಿ ಕೆಲಸಕ್ಕೆ ಬರೋ ಯಾವ್ದಾದ್ರು ಒಂದು ವಸ್ತುವನ್ನ ಮರ್ತೋದ್ರೆ ಈ ವ್ಯಕ್ತಿಯ ಪರಿಸ್ಥಿತಿ ಹೇಗಂತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನೆಕ್ಸ್ಟ್ ಫ್ಯಾಕ್ಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್. ಭಾಳ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸ್ವಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದರಿಂದ ನಮಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಥರ ಇರುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಭಾಳ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ನೀವಿಲ್ಲಿ ನೋಡ್ಬೋದು 4% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, 95% ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೆ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ಥರ ಎಷ್ಟೋ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮಾಡೋಕ್ಕೆ ಒಂಥರ ಬೂಸ್ಟ್ ಅಪ್ ಥರ ಇರುತ್ತೆ. ನಿಮಗೆ ಫುಟ್ಬಾಲ್ ಆಟದ ಬಗ್ಗೆ ಗೊತ್ತೇ ಇರುತ್ತೆ. ಈ ಪ್ರಪಂಚದಲ್ಲಿ ಈ ಆಟದ ಬಗ್ಗೆ ಗೊತ್ತಿಲ್ಲ ಅನ್ನೋರು ಒಬ್ರು ಇರಲ್ಲ. ಫುಟ್ಬಾಲ್ನ ಒನ್ ಆಫ್ ದಿ ಫೇಮಸ್ ಪ್ಲೇಯರ್ ಮೆಸ್ಸಿನ ಬಗ್ಗೆ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತೇ ಇರುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕಂಟ್ರಿನಲ್ಲಿ ಇವರಿಗೆ ಫ್ಯಾನ್ಸ್ ಇದ್ದಾರೆ. ಆದ್ರೆ ನಿಮಗೆ ಗೊತ್ತಾ, ಇವ್ರಿಗೆ ಏನಾದ್ರು ಒಂದು ವೇಳೆ ಫುಟ್ಬಾಲ್ ಆಡೋ ಟೈಮ್ನಲ್ಲಿ ಇವ್ರ ಕಾಲಿಗೆ ಏನಾದ್ರು ಲೆಗ್ ಇಂಜರಿ ಆದ್ರೆ ಇವರಿಗೆ 750 ಮಿಲಿಯನ್ ಯೂರೋಸ್ ದುಡ್ಡು ಬರ್ತಾವಂತೆ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡಿದ್ರೆ ಇಷ್ಟು. ಅದು ಹೇಗೆಂದ್ರೆ ಇವರ ಕಾಲಿಗೆ ಲೆಗ್ ಇನ್ಸೂರೆನ್ಸ್ ಪಾಲಿಸಿ ಇದೆ. ಇವ್ರ ಕಾಲಿಗೆ ಏನಾದರೂ ಆದರೆ ಲೆಗ್ ಇನ್ಸೂರೆನ್ಸ್ ಕಂಪ್ನಿ ಇವರಿಗೆ ಇಷ್ಟು ದುಡ್ಡನ್ನ ಕೊಡುತ್ತೆ. ಇದು ಸ್ಪೋರ್ಟ್ಸ್ ನಲ್ಲಿ ಎಕ್ಸ್ಪೆನ್ಸಿವ್ ಬಾಡಿ ಪಾರ್ಟ್ ಇನ್ಸೂರೆನ್ಸ್. ಈಗ ನಿಮಗೆ ಫುಟ್ಬಾಲ್ ಆಟದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರೋ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಲೆಗ್ ಇನ್ಸೂರೆನ್ಸ್ ಪಾಲಿಸಿ ಎಷ್ಟಿರುವುದಂತ ನಿಮ್ಗೊಂದು ಡೌಟ್ ಬರ್ಬೋದು. 100 ಯೂರೋಸ್ ಇನ್ಸೂರೆನ್ಸ್ ಪಾಲಿಸಿ ಇದೆ. ನಿಮಗೆ ಒಂಟೆಗಳ ಬಗ್ಗೆ ಗೊತ್ತೇ ಇರುತ್ತೆ. ಇವು ಹೆಚ್ಚಾಗಿ ಮರುಭೂಮಿ ಅಂತ ಪ್ರದೇಶಗಳಲ್ಲಿ ವಾಸ ಮಾಡ್ತಾವಂತ. ಆದ್ರೆ ನಿಮಗೆ ಗೊತ್ತಾ ಯಾಕೆ ಇವಕ್ಕೆ ಈ ರೀತಿ ಉಬ್ಬು ಇರುತ್ತವಂತ, ಮತ್ತೆ ಇವಕ್ಕೆ ಏನು ಉಪಯೋಗ ಇದೆ ಅಂತ? ಕೆಲವು ಜನ ಅನ್ಕೊಬಹುದು ಇವು ಹೆಚ್ಚಾಗಿ ಮರುಭೂಮಿ ಅಂತ ಪ್ರದೇಶಗಳಲ್ಲಿ ಇರೋದ್ರಿಂದ ಮರುಭೂಮಿಯಲ್ಲಿ ಎಲ್ಲಿ ಜಾಸ್ತಿ ನೀರು ಸಿಗಲ್ಲ, ಎಲ್ಲಿ ನೋಡಿದ್ರು ಬರೀ ಮರಳೆ. ಆದ್ರೆ ಯಾವಾಗಾದ್ರೂ ಒಂದ್ಸರಿ ನೀರು ಸಿಕ್ಕಾಗ ನೀರನ್ನ ಜಾಸ್ತಿ ಕುಡಿದು ನೀರನ್ನ ಒಂದು ಪ್ಲೇಸ್ ನಲ್ಲಿ ಸ್ಟೋರ್ ಮಾಡ್ಕೊಂಡು ಅದಕ್ಕೆ ದಾಹ ಆದಾಗ ಅವು ಆ ನೀರನ್ನ ಉಪಯೋಗಿಸ್ಕೊಳ್ತಾವಂತ. ಆದ್ರೆ ಅದು ಅಲ್ಲ ಅಂತ. ಒಂಟೆಗಳು ಅವುಗಳ ಉಬ್ಬಿನಲ್ಲಿ ನೀರನ್ನಲ್ಲ, ಕೊಬ್ಬನ್ನ ಸ್ಟೋರ್ ಮಾಡ್ಕೊಳ್ತಾವಂತೆ. ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋಕೆ ಕಾರಣ ಏನಂದ್ರೆ ಅದಕ್ಕೆ ಯಾವಾಗಾದ್ರೂ ಫುಡ್ ಶಾರ್ಟೇಜ್ ಬಂದಾಗ, ಅಂದ್ರೆ ಅದಕ್ಕೆ ಯಾವಾಗಾದ್ರೂ ಆಹಾರ ಯಾವಾಗಾದ್ರೂ ಸಿಗ್ಲಿದ್ರೆ ಆ ಒಂದು ಉಬ್ಬಿನಲ್ಲಿ ಇರ್ತಕ್ಕಂಥ ಕೊಬ್ಬನ್ನ ಫುಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾವಂತೆ. ಯಾವಾಗಾದ್ರೂ ಆ ಫ್ಯಾಟ್ ಫುಡ್ ಆಗಿ ಕನ್ವರ್ಟ್ ಆಗುತ್ತೋ ಅವಾಗ ಆ ಉಬ್ಬು ಕೆಳಗಿಳಿಯುತ್ತೆ. ಇಲ್ಲಿ ನಿಮ್ಗೊಂದು ಡೌಟ್ ಬರೋದು, ಮತ್ತೆ ಅದು ನೀರನ್ನ ಎಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ. ಅದು ನೀರನ್ನ ಅದರ ದೇಹದ ಬ್ಲಡ್ ಸ್ಟ್ರೀಮ್ಸ್ ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದರ ರಕ್ತ ಪ್ರವಾಹದಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಇನ್ನೂ ಒಂದು ವಿಷಯ ಏನಂದ್ರೆ ಅದು ಬರೀ 10 ನಿಮಿಷದಲ್ಲೇ 115 ಲೀಟರ್ ಆಫ್ ವಾಟರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. 10 ನಿಮಿಷದಲ್ಲಿ 115 ಲೀಟರ್ ವಾಟರ್ ಅಂದ್ರೆ ಅದು ಬಹಳ ಜಾಸ್ತಿ. ಸೊ ಅದಕ್ಕಾಗಿ ಒಂಟೆಗಳು ನೀರು ಆಹಾರ ಇಲ್ದಿದ್ರು ಬಹಳ ದಿನದವರೆಗೂ ಬದುಕ್ತವೆ. ಅಂಡ್ ಕೊನೆಯದಾಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ನಿಮಗೆ ಎಷ್ಟೋ ಒಂದಿಷ್ಟು ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.